ಅಯ್ಯೋ ದೇವ್ರಿ, ತಣ್ಣಗೆ ಹೊಲ ಮನಿ ಮಾಡ್ಕೊಂಡಿದ್ದೆ, ಬೇಕಾಗಿತ್ತ ಇದು ನನಗೆ. ಎಂತ ಅದೊಂದು ಆಗ್ಬಿಡ್ತಲ್ಲಪ್ಪ. ಮಲೇಶ್ ಕಾಕ, ಏನವ ಲಕ್ಷ್ಮಿ? ಇದು ಸಣ್ಣವ ಇಲ್ಲೇ ಅದಾನೆ ಲಕ್ಷ್ಮಿ. ಈಗ ಭಾಳ ದಿನಕ್ಕೆ ಬಂದಿಲ್ಲ ನಮ್ಮ ಮನೆ ಕಡೆ. ನೀನು ಏನಾರ ಹೇಳಿದ್ಲ ಶಾಂತಕ್ಕ? ಏನಾರ ಬೇಕಾಗಿತ್ತನ? ಇಲ್ಲ ಇಲ್ಲ, ಅವು ಏನು ಹೇಳಿಲ್ಲ. ಅರಿನ್ ಮಾಮ ಹೇಳಿದ, ಇವ್ರಿಗೆ ನಿಮ್ಮ ಗಿರ್ಜಾ ಚಿಕ್ಕಮ್ಮರನ್ನ ಕರ್ಕೊಂಬ ಒಂದಿಟ್ಟು ಒಂಚೂರು ಮಾತಾಡೋದೈತಿ, ಹಂಗ ಅವರು ಮಲ್ಲೇಶಣ್ಣರನ್ನು ಕರ್ಕೊಂಬ ಅಂತ ಹೇಳಿದ್ರು. ಏನ ಅರವಿಂದ್ ಹೇಳಿದ್ನ? ನನ್ನ ಇವ್ರನ್ನ ಜೊತೆನ ಹೇಳಿದ್ನ? ಏನಿರ್ಬೋದಪ್ಪ? ಎಲ್ಲೇ ಮನೆಗದಾರನ ಈಗ? ಹ್ಞೂ, ನಾನು ಈಗ ಕೆರಿವಂಡಿ ಮ್ಯಾಗ ಬರಾಕತ್ತಿದ್ನಲ್ಲ, ದಾರ್ಯಾಗ ನೋಡಿದೆ. ಅಲ್ಲೇ ಇವರು ಶ್ರೀಕಾಂತ್ ಪಾಟೀಲ್ ಅಂಕಲರ್ ಅದಾರಲ್ಲ, ಅವರು ಬಂದ್ರಿ. ಈಗ ದಾರ್ಯಾಗ ಬೆಟ್ಟ ಆದ್ರೆ ನಾನು ಹಿಂಗೆ ಹೊಂಟೇನ್ರಿ ಕರ್ಕೊಂಬರಕಂದೆ. ಚಲೋ ಆತಮ್ಮ, ಕರ್ಕೊಂಡು ದೌಡ್ ಬಾ ಅಂತ ಹೇಳಿ ಮನೆ ಕಡೆ ಹೋದ್ರು. ಅವರು ಅದಾರ ಈಗ ಅಲ್ಲೇ. ಏನಿದು ವಿಚಿತ್ರ, ಅವ್ರು ಯಾಕೆ ಬಂದ್ರು? ರೀ ಏನಾರ ಮಾಡಿರೇನ್ರಿ? ಬಾಯ್ ಬಿಡಯಪ್ಪ ದೇವ್ರೇ, ನಿನ್ನ ಬಾಯ ತಂಗಡ ರೊಟ್ಟಿ ತುರುಕ್ಲಿ. ನಾನು ಬೆಳಗ್ಗಿಂದ ನೋಡ್ತಾ ಇದ್ದೆ ನಿಮ್ಮ ಮಕ್ಕ ಅನ್ನೋ ಸಗಣಿ ಹೊತ್ಲಾ ಮಾಡ್ದಂಗೆ ಮಾಡಿ ಕುಂತಿ. ಯೋ ಸಗಣಿ ಹೊತ್ಲಾ ತಗೊಂಡು ಗಾಡಿಗೆ ಬಡದ್ರೆ ಹೆಂಗಾಗಿರ್ತದಲ್ಲ ಹಂಗಾಗೈತೆ ನಮ್ಮ ಮಸಡಿ. ಏನ್ ಮಾಡಿ ಬಂದಿಯ? ಕುಡ್ದು ಗಿಡ್ದೇನ ರಾತ್ರಿಯಲ್ಲೇ? ಯಾರ್ದಾರ ಕುಡ್ ಬಾಯ್ ಮಾಡಿದೇನ್ ಮತ್ತೆ? ಅದಕ್ಕೆ ಏನಾರ ನಿನ್ ಗಂಡ ಹಿಂಗ್ ಮಾಡ್ತಾರ ಅಂತ ಹೇಳಕ್ ಬಂದಾರ ಅವ್ರು? ನನಗೆ ನಿನ್ನಿಂದ ಉಳಗಾಲಿಲ್ಲ ಯಪ್ಪ, ನೆಮ್ಮದಿ ಅನ್ನೋದ ಇಲ್ಲ. ತಗ ನಡಿ, ಕರೆ ಕಳ್ಸ್ಯಾರಂತಲ್ಲ, ನಡಿ ಹೋಗೋಣ. ಅದು ಅದಕ್ಕಲ್ಲಿ ಪ್ರಮೋಷನ್ ಕೊಡಾಕಿರ್ಬೇಕು. ವಾಚ್ಮೆನ್ ಕಿ ಚಲೋ ಮಾಡಕತ್ತಾನ ಅಂತೇಳಿ ಏನಾರ ಪ್ರಮೋಷನ್ ಕೊಡಾಕ್ ಬಂದಿರ್ಬೇಕು ತಗೋ. ಹೌದೌದು, ಪಾಪ ಓದಿ ಕಡ್ದು ಕಟ್ಟಿ ಹಾಕಿ ಬಿಟ್ಟಿ ಡಬಲ್ ಡಿಂಗ್ರಿ ಮಾಡಿ ನೋಡು. ನಿನಗೆ ಅದಕ್ಕೆ ಪ್ರಮೋಷನ್ ಬೇರೆ ಕೊಡ್ತಾರ. ಅದ ವಾಚ್ಮನ್ ಕಿ ತಗದಿಂದ ಮತ್ತೆ ಅದಕ್ಕೆ ಕೊಡ್ಬೇಕು ನಿನ್ನ. ವಾಚ್ಮನ್ ಕಿ ಬಿಟ್ಟು ಇನ್ನೆಲ್ಲಿ ಇಡ್ಬೇಕಾತ್ ನಿನ್ನ? ಹೆಡ್ ಮಾಡ್ಬೇಕಾತ ವಾಚ್ಮನ್ ಕಿಗೆ ನಿನ್ನ. ಈಗ ಅದೆಲ್ಲ ಬಿಡು, ನಡಿ ಹೋಗೋಣ. ನಡಿಯ ಲಕ್ಷ್ಮಿ. ಅದು ನನಗೆ ಸಂಡಾಸಿಗೆ ಜೋರು ಬಂದತ್ಲೆ. ನಿಮ್ಮ ಮುಂದೆ ನಡಿ. ಸಂಡಾಸಿ ಹೋದವನ 5 ಮಿನಿಟ್, ನೀನು ಹಿಂದೆ ಬರ್ತಾನೆ. ನಡಿ, ನನಗೆ ತಡ್ಕೊಳಕ್ ಆಗೋಲ್ತು. ಬೆಲ್ಲ ಹೊಡಿ ಕಲ್ಲಿನಂಗ ಇಷ್ಟೊತ್ತು ಇದ ಜೋಕಾಲಿ ಮ್ಯಾಗ ಕುಂತಿದ್ದಿ, ಅವಾಗ ಬರ್ಲಿಲ್ಲ ಸಂಡಾಸ? ಈಗ ಬಂತನ? ಯಾಕ ಹೆದರಿಕಿಗೆ ಬಂತ ಏನ್ ಹಂಗ ಬಂತ? ಇವ ಹೆಂಗ ಒಟ್ಟು ಬಂದತಿ. 2 ಮಿನಿಟ್ ನೀ ಹೋಗ್ತಿರ್ ಮುಂದೆ ಲಕ್ಷ್ಮಿ ಕರ್ಕೊಂಡ ಬರ್ತೀನಿ. 3 ಮಂದಿ ಜೊತೆಲಿ ಹೋಗ್ಬಾರ್ದು. ಅದಕ್ಕೆ ನಾವೇನ್ ಕಣ್ಣಿ ನೋಡಕ್ ಹೊಂಟಿಲ್ಲ, ಯಾವ್ದು ಒಳ್ಳೆ ಕಾರ್ಯಕ್ಕೇನು ಹೊಂಟಿಲ್ಲ, ಕರ್ಸ್ಯಾರ ಹೊಂಟೇವಿ. ಏನ ನೋಡ, ಸಂಡಾಸ್ಗೆ ಹೋಗಿ 2 ಮಿನಿಟ, ನಾ ಅಲ್ಲಿ ಹೋಗಿ ನಿಂದ್ರದೊಳಗ 5 ಮಿನಿಟ್ ಅಂದ್ರೆ ಬಂದ್ಬಿಡ್ಬೇಕು ನೀವು ಅಷ್ಟೇ. ಮತ್ತೆ ಆಮೇಲೆ ಈಗ ತಾಸ್ಗಟ್ಲೆ ಪೈಖಾನೆಗ ಕುಂದ್ರಬೇಡ್ರಿ ಒದ್ರುವಂಗ. ಇಲ್ಲ ಮುಂದೆ ನಡಿ, ಬಂದ್ಬಿಟ್ಟೆ. ತಡಿವ ಲಕ್ಷ್ಮಿ, ಒಲಿ ಮ್ಯಾಗ ನಾನು ಇದಕ್ಕೆ ಇಟ್ಟಿದ್ದೆ ಮುದ್ದಿಗೆ, ಬಂದ್ ಮಾಡ್ಬಿಡ್ತೀನಿ ತಡಿ. ಲಕ್ಷ್ಮಿ, ಇದು ಪಾಟೀಲ್ ಅಣ್ಣರ ಮಕ್ಕದಾಗ ಅರವಿಂದನ್ ಮಕ್ಕದಾಗ ಶಿಟ್ ಏನಾರ ಇತ್ತಾ? ಸಿಟ್ಟು ಅಂತಂದ್ರೆ ಒಂದ್ ಸ್ವಲ್ಪ ಯಾಕೋ ದಿನ ಇದ್ದಂಗೆ ಇರ್ತಿದ್ದಿಲ್ಲ. ನಿನ್ನೆ ರಾತ್ರಿ ನಕ್ಕೊಂತ ಚಂದಾಗಿ ಮಾತಾಡಾರ. ಆಮೇಲೆ ಸ್ವಲ್ಪ ಹೊತ್ತಾಗಿಂದ ಯಾವುದೋ ಫೋನ್ ಬಂದ್ಮೇಲೆ, ಆಮೇಲೆ ಬೆಳಗ್ಗೆ ಎದ್ಮೇಲೆ ಒಂಥರ ಸ್ವಲ್ಪ ಸೀರಿಯಸ್ ಅದಾರ. ಇವತ್ತಂತರೂ ಏನು ಇಲ್ಲ. ಇವತ್ತು ನಾಷ್ಟ ಮಾಡೋಕ್ಕೂ ದೌಡ್ ಬಂದಿದ್ದಿಲ್ಲ, ಅವನ ಕರೆದ್ಲ. ಸ್ವಲ್ಪ ಯಾಕೋ ಅಂತ ದಿನಂಪ್ರತಿ ಇದ್ದಂಗೆ ಇದ್ದಿಲ್ಲ. ನಡಿ ಲಕ್ಷ್ಮಿ, ಇದು ಏನು ಮಾಡಿ ಬಂದತ್ತೆ ಏನು ಅಲ್ಲೇ ಕೇಳ್ತಾ ನಡಿಯವ. ದೌಡ್ ಬರ್ರಿ. ಬಂದ್ಬಿಟ್ಟೆ 2 ಮಿನಿಟ್. ಇಲ್ಲಪ್ಪ, ಇಲ್ಲ, ಇನ್ನು ನನಗೆ ಉಳ್ಗಾಲಿಲ್ಲ. ಇಲ್ಲ, ಸುಮ್ಮನೆ ಈಸ ತೊಗೊಂಡು ಸತ್ತೋಗೋದು ವಾಸಿ. ಯಾಕಂದ್ರೆ ಅವೇನು ಕಡಿಮೆ ರೊಕ್ಕದ್ದೇನು ಇದ್ದಿದ್ದಿಲ್ಲ ಅಲ್ಲಿ ಒಳಗೆ. ಹೆಚ್ಚು ಕಮ್ಮಿ 5-10 ಲಕ್ಷ ರೂಪಾಯಿ ಏನಾರ ಮಾಲ್ ಹೋಗಿದ್ರೆ ಇಲ್ಲಿದ ಕೊಡ್ಲಪ್ಪ ನಾನು. ಇಲ್ಲ, ಈಸ ತೊಗೊಂಡು ಸಾಯೋದು ವಾಸಿ. ಇಲ್ಲ, ಸಾಯಕ್ಕೆ ನನ್ನ ಹತ್ರ ಧೈರ್ಯ ಇಲ್ಲ. ಊರು ಬಿಟ್ಟು ಹೋಗ್ಬಿಡ್ತೀನಿ. ತಡಿ, ಎಷ್ಟು ಬಸ್ ಐತಿ ಈಗ? ಬಸ್ ಯಾವ ಕಾಯ್ತಾನ? ಯಾವ್ದಾರ ಹೋಗಲ್ಲ, ಲಾರಿ ಗೀರಿ ಹಿಡ್ಕೊಂಡು ಮೊದಲು ಈ ಹುಬ್ಳಿ ದಾಟ್ಬೇಕು. ಇಲ್ಲ ಅಂದ್ರೆ ಉಳ್ಗಾಲಿಲ್ಲ ನನಗೆ. ಭಗವಂತ, ದೊಡ್ಡ ತಪ್ಪು ಮಾಡಿಬಿಟ್ನವ ನಾನು. ಅವ್ವ ತಾಯಿ, ನಾನು ಕುಡ್ದ ಚಟಕ್ಕೆ ಬಿದ್ದು ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲವ ನನಗೆ. ತಪ್ಪು ಮಾಡೇನೋ ಮಾಡಿಲ್ಲೋ, ಒಟ್ನಾಗ ಆಗಿರೋದು ಮಾತ್ರ ನನ್ನಿಂದ ಅದು ಕೆಲಸ. ಈಗ ಲಕ್ಷಾಂತರ ರೂಪಾಯಿ ಮಾಲ್ ಹೋಗೈತಿ, ನನಗೆ ಅದು ಗ್ಯಾರಂಟಿ ಆಗೈತಿ. ಆ ಮಾಲೆಲ್ಲ ವಾಪಸ್ ಕೊಡು, ರೊಕ್ಕ ಕೊಡು ಅಂದರೆ ಎಲ್ಲಿದ ಕೊಡಲಿ ನಾನು. ಇಲ್ಲವ, ಅವರೆಲ್ಲರಿದ್ರಿಗೆ ತಲೆ ತಗ್ಗಿಸ್ಕೊಂಡಿಲ್ಲ, ಶಕ್ತಿ ಅಂತೂ ನನಗಿಲ್ಲ. ಯವ್ವ ತಾಯಿ, ನನ್ನ ಹೆಂಡತಿ ಮಕ್ಕಳನ್ನ ನೀನ ನೋಡ್ಕೋಬೇಕವ. ದೊಡ್ಡ ತಪ್ಪು ಮಾಡಾಕತ್ತೀನಿ, ಬಿಟ್ಟು ಹೊಂಟಿದ್ನ ತಪ್ಪ ಮಾಡಾಕತ್ತೇನೆ, ನಂಗೆ ಗೊತ್ತಿದ್ದು ಮಾಡಾಕತ್ತೇನೆ. ಏನಪ್ಪ ಮಾಡಲಿ ದೇವ್ರೆ? ಸಿದ್ಧಾರ್ಡಜ್ಜ, ಸದ್ಗುರುನಾಥ, ನೀನೇ ಕಾಪಾಡ್ಬೇಕಪ್ಪ. ನಾ ಕಳ್ಳ ಅಲ್ಲ ಅಂದ್ರೆ ಯಾರು ನಂಬುದಿಲ್ಲ. ಯಾಕಂದ್ರೆ ಹಿಂದಕ್ಕೊಮ್ಮೆ ನಾ ಕುರಿ ಕಳ್ತನ ಮಾಡಿದ್ದೆ. ಕುರಿ ಕಳ್ತನ ಮಾಡಿ ಎಲ್ಲರಿದ್ರಿಗೂ ತಲೆ ತಗ್ಸು ಬಾಳೆ ಆಗಿತ್ತು. ಈಗ ಕುರಿ ಕಳ್ತನ ಮಾಡಿದೆವ ಇದನ್ನ ಮಾಡಂಗಿಲ್ಲ, ಹೆಚ್ಚಿಗೆ ರೊಕ್ಕ ಸಿಗ್ತೈತಿ ಅಂತೇಳಿ ಎಲ್ಲರೂ ನಂಬಿರ್ತಾರೆ. ನಾನು ಅಲ್ಲ ಅಂದ್ರು ಯಾರು ನಂಬಂಗಿಲ್ಲ. ಇಲ್ಲ, ತಲೆ ತಗ್ಸ್ಕೊಂಡು ನಿಂತು ಎಲ್ಲರ ಕಡೆ ಅನ್ನಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅವ್ರಿಗೆ ಮಕ್ಕ ತೋರ್ಸೋಕೆ ಧೈರ್ಯನೂ ನನಗಿಲ್ಲ. ಬೇಡಪ್ಪ, ಮುಂಚೆ ಬಾಗಿಲಾಗ ಹಚ್ಚಿ ಹೋದ್ರೆ ಯಾರು ಕೇಳ್ತಾರೆ, ಹಿತ್ತಲ್ ಬಾಗಿಲಾಗ ಹಚ್ಚಿ ಓಡೋಗ್ಬಿಡ್ತೀನಿ. ಅಯ್ಯೋ ಪಾರ್ವತಿ ಬಾಯಿಲೆ, ಎಂತಾದಾಗೈತ್ ನೋಡಯ್ಯವ್ವ. ನನ್ನ ತಮ್ಮನ ಏನ್ ತಲೆ ತಗ್ಸಂಗ ಮಾಡ್ತಾರ ಏನ ಇವ್ರು ಎಲ್ಲಾರು ಸೇರಿ? ಏನ್ ನಮ್ಮ ತಮ್ಮನ ಉಳ್ಗಾಲಿಲ್ಲ ಬಿಡ ಯವ್ವ. ಪಾರ್ವತಿ, ಯಾಕ್ರಿ? ಯಾಕತಿಯಮ್ಮ, ಏನಾಯ್ತು? ಯಾಕೆ ಹಿಂಗೆ ಒಮ್ಮಿಂದ ಮಕ್ಕ ಬಾಯ್ ಮಾಡಕತ್ತೀರಿ?
ಏನಾತಂತ ಕೇಳ್ತಿಯಲ್ಲ ಯವ್ವ ಅವದನಲ್ಲವ ಕುಡುಕ್ ಮಲ್ಲೇಶಿ ಎಷ್ಟು ಹೇಳಿದೆ ನಾನು ಆಫೀಸ್ನ್ಯಾಗ ಇಟ್ಕೋಬೇಡ್ರಿ ಅಂತ ಕುಡುಕ್ ನನ್ನ ಮಕ್ಕಳನ್ನ ಆಫೀಸ್ನ್ಯಾಗ ಇಟ್ಕೋಬೇಡ್ರಿ ಅಂತ ಎಷ್ಟು ಹೇಳಿದೆ ಇವತ್ತು ಮಾಡ್ಯಾನ ಸಗಣಿ ತಿನ್ನು ಕೆಲಸನ ನಿನ್ನ ಗಂಡ ಬಾಯ್ಬಿಟ್ಟು ನನ್ನ ನಿನ್ ಮುಂದೆ ಬೆಳಗ್ಗೆ ಮಾರಿ ಸೊಟ್ಟ ಮಾಡ್ಕೊಂಡಾಗ ಅಂದೆ ನಾನು ಯಾಕೆ ಮಕ ಸಪ್ಪಗೆ ಮಾಡ್ಕೊಂಡಿ ಅಂತೇಳಿ ಒಟ್ಟ ಉಸುಲು ಹೊಡಿಲಿಲ್ಲ ಹಂಗ ಹೋದ ನನಗೇನು ಸುದ್ದಿ ಗೊತ್ತಾಗದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟನವ ನೋಡು ಈಗೆಲ್ಲ ಫೋನ್ ಬಂತು ನನಗೆ ಸುದ್ದಿ ಗೊತ್ತಾತು ಅನುನತ್ತಿನ ಫೋನ್ ಮಾಡಿದ್ಲು ಏನು ಅನುವತ್ತಿ ಫೋನ್ ಮಾಡಿದ್ಲಾ ಯಾಕತ್ತಿಯಮ್ಮ ಏನಾತ ನಂಗೆ ಇವ್ರು ಏನು ಹೇಳೇ ಇಲ್ಲ ಬಿಡ್ರಿ ಏನಂತ ಹೇಳ್ರಿ ಏನ್ ಮಾಡಿದ್ನವ ಕುಡ್ದು ನಿಂತಿದ್ನ ಅಯ್ಯ ಕುಡ್ದು ನಿಂತು ಶಟದ್ ಹೋದ್ರ ಅದು ಬೇರೆ ಮಾತು ಅಯ್ಯೋ ದೇವ್ರೇ ಕುಡ್ದು ಮಾಡಬಾರದು ಮಾಡ್ಯಾನ ಯವ್ವ ಶಾಮಿಲಾಗ್ಯಾನ ಕಳ್ಳರ ಜೊತೆಗೆ ಕೈ ಜೋಡಿಸ್ಯಾನ ಕೈ ಜೋಡಿಸಿ ಕದಿರಿ ಅಂತ ಐಟಮ್ ಕದ್ದು ಕಾಸ್ಲೆ ನಾ ಅರ್ಧ ನೀ ಅರ್ಧ ಹಂಚ್ಕೊಳ್ಳೋಣ ಅಂತೇಳಿ ಶಾಮಿಲಾಯ್ ಕೈ ಜೋಡಿಸಿ ಉಂಡ ಮನಿಗೆ ಯಾಡ್ ಬಗದ್ ಹೇತ್ ಹೋಗ್ಯಾನ ಉಂಡ ಗಂಗಳದಾಗ ಏನ್ ಏನ್ ಹೇಳಕತ್ತೀರಿ ನೀವು ಅಯ್ಯ ನಿನಗರ ಸಣ್ಣ ಹುಡ್ರಿಗೆ ಎಲ್ಲ ಬಿಚ್ಚ ಹೇಳ್ಬೇಕತ್ತಾಗ ಎಡವಟ್ ಮಾಡ್ಯಾನ ಎಡವಟ್ಟು ಸಗಣಿ ತಿನ್ನು ಕೆಲಸ ಮಾಡ್ಯಾನ ಏನೇನ್ ಮಾಡ್ಯಾನ ಗೊತ್ತನ ಕಳ್ರಿಗೆ ರಾತ್ರಿ ಒಂದಲ್ಲ ನೈಟ್ ಶಿಫ್ಟ್ ಕಾಯೋದು ಕಾಯ್ಕೊಂತದನ ಕುಡ್ದಾನ ಎಗ್ಳರೆ ಕುಡ್ದು ಕಾಸ್ಲೆ ಕಳ್ರ ಜೊತೆಗೆ ಸೇರ್ಕೊಂಡು ಅವ್ರಿಗೆ ಕಳ್ತನ ಮಾಡಕ್ ಚಾವಿ ಕೊಟ್ಟಾನ ಆಫೀಸ್ನ್ಯಾಂದು ಎಲ್ಲ ಕಬ್ಬಣ ಮೆಟೀರಿಯಲ್ ಚಲೋ ಮೆಟೀರಿಯಲ್ಸು ಮೊದ್ಲ ನಮ್ದು ಒಂಥರ ಟಾಟಾ ಕಂಪ್ನಿ ಇದ್ದಂಗ ಮಾಲಿಗೆ ಲಾಭ ಹೆಚ್ಚಿಗೆ ಆಕತ್ತೆ ಬಿಡ್ತತೆ ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಭಾಳ ಇಂಪಾರ್ಟೆಂಟ್ ಇರ್ತತಿ ಹೌದಿಲ್ಲ ಹಂಗ ನಮಗ ಚಲೋ ಮಾಲ್ ಆಗ್ಬೇಕು ತಗೊಂಡು ಕಸ್ಟಮರ್ಸು ಭಾಳ ಚಲೋ ಐತಿ ಬಾಳ್ಕಿ ಬಂತು ಹೆಚ್ಚಿಗೆ ದಿನ ಅನ್ಬೇಕು ಅನು ಕನ್ಸ್ಟ್ರಕ್ಷನ್ ಅಂತೇಳಿ ನಾನು ಸಸಿ ಹೆಸರ್ನಾಗ ಎದಕ್ ಮಾಡಿದ್ವಿ ನಾವು ಅದನ್ನ ಸುಮ್ಮನೆ ಒಂದು ಮನಿ ಕಟ್ಟು ಸಾಮಾನು ಎಲ್ಲ ಪ್ರತಿಯೊಂದು ನಮ್ಮ ತಮ್ಮನ ಆಫೀಸ್ನಾಗ ಯಾಕೆ ತಗೋತಿದ್ರು ಮತ್ತೆ ಈಗ ಅದೇನಾಗಿತ್ತಂತೆ ಕಳತನ ಆಗ್ಯಾವಲ್ಲ ಕಳತನ ಮಾಡ್ಸ್ಯಾನ ಮುಂದೆ ನಿಂತು ಗೊತ್ತಾಯ್ತನ ಚಾವಿ ಭಡನ್ ಕಡೆನೇ ಇರ್ತದಲ್ಲ ಕುಡ್ದು ಅವ್ರ ಕೈ ಚಾವಿ ಕೊಟ್ಟಾನ ಓಟು ಸಾಮಾನು ಕಳತನ ಮಾಡಿ ಗುಡಿಸಿ ಗುಂಡಾಂತರ ಮಾಡಿ ತಗೊಂಡೋಗ್ಯಾರ ಬರಬ್ಬರಿ ಎಷ್ಟು ಒಂದು 6-7 ಲಕ್ಷ ರೂಪಾಯಿ ಮಾಲ್ ಹೋಗೇತು ಎಷ್ಟು ಪೂರ ಹೋಗೇತು ದೇವ್ರಿಗೆ ಗೊತ್ತು ಇನ್ನೂ ಪೂರ್ತಿ ಲೆಕ್ಕ ಹಾಕಿಲ್ಲ ಅಂತ ಹಾಕ್ತಾ ಅದಾರಂತೆ ಪೂರ್ತಿ ಚಲೋ ಅವು ಇವು ಜೂಮರ್ ಬರ್ತಾವ ನೋಡವು ಲೈಟು ಹಿಂಗೆ ಜೋತ್ ಬಿಡು ಲೈಟ್ ಜೂಮರ್ ದೊಡ್ಡ ಮನೆಗಳಾಗಿ ನಮ್ಮನೆ ಬಿಟ್ಟಿಲ್ಲ ಇಲ್ಲಿ ಇಂಥ ಲೈಟ್ಸು ಒಂದೊಂದು ಲೈಟ್ ಏನಿಲ್ಲ ಅಂದ್ರು 80,000 ಲಕ್ಷ ರೂಪಾಯಿ ಲೈಟ್ ಇದ್ವಂತ ಅದ್ರಾಗ ಎಷ್ಟು ಹೋಗ್ಯಾವ ಎಷ್ಟು ಬಿಟ್ಟಾವ ಅವನು ಬಾಕ್ಸ್ ಎಲ್ಲ ನೋಡ್ಬೇಕು ಅನ್ನತ್ತಿದ್ದ ಅವ ಆದಿತ್ಯ ಅವ್ರ ಹೋಗಂದಂತೆ ಅವ್ರು ಫೋನ್ ಪುಟ್ಟಕ್ನ ನನಗೆ ಹಚ್ಚಾಳ ಫೋನ್ ಆಮೇಲೆ ಅವು ಕಬ್ಬಣ ಮೆಟೀರಿಯಲ್ ಅವು ಇರ್ತಾವ ನೋಡು ಚಿಲಕ ಅವು ನಟ್ ಅಂತ ಬೋಲ್ಟ್ ಅಂತ ಚಲೋ ಹಿಡಿಕೆ ಅಂತ ದೊಡ್ಡ ಮಂದಿ ಮನೆ ಹಾಕ್ಸುವಂತ ಸಿಂಕಿನ ನಳ ಅಂತ ಅವೆಲ್ಲ ಪೂರ್ತಿ ಮೆಟೀರಿಯಲ್ ಬಾಕ್ಸ್ ಗಟ್ಲೆ ಇರ್ತಾವ ಎಂತೆಂತ ಗಾಡಿ ತಂದು ತುಂಬಿಕೊಂಡು ಹೋಗ್ಯಾರೋ ಯಾರಿಗ್ ಗೊತ್ತು ಅಯ್ಯೋ ದೇವ್ರೆ ಎಂತಾಗ್ಬಿಡ್ತಪ್ಪ ಏನ್ ನಮ್ಮ ಮನೆಗೆ ಬಂದೈತೆ ನೋಡ್ಬೇಕಾತ ಅಂತೇನೆ ನಾನು ಅಯ್ಯಪ್ಪ ದೇವ್ರೆ ಅಲ್ಲಿ ನೋಡಿದ್ರ ಹಂಗಾಗೈತಿ ಇಲ್ಲಿ ನೋಡಿದ್ರ ಹಿಂಗಾತ ಅಯ್ಯೋ ದೇವ್ರೆ ಯಾರು ಏನ್ ಮಾಡ್ಸ್ಯಾರಂತನೂ ಗೊತ್ತಾಗ್ವಲ್ತಲ್ಲಪ್ಪ ಸುಮ್ನಿರ್ತೀಯನೆ ಮಾಡ್ಸ್ಯಾರಂತ ಯಾರು ಮಾಡ್ಸಕ್ ಹೋಗಾರ ಖಾಲಿ ಪಿಲಿ ಎಲ್ಲರಿಗೆ ಅವ್ರವ್ರ ಮುಕ್ಕಳಿ ಕೆರ್ಕೊಳಕ್ ಪುರ್ಸತ್ ಇಲ್ದಂಗೆ ಕೆಲಸ ಇರ್ತಾವ ಇಂಥ ಕಳ್ರ ಕಕ್ರ ಬಿಟ್ರೆ ಬೇರೆ ಯಾರಿಗೆ ಪುರ್ಸತ್ ಇರೋದಲ್ಲ ದುಡ್ಕೊಂಡ್ ತಿನ್ನರ್ಗೆ ಅದು ಈಗಿನ ಕಾಲದಾಗ ಯಾವ ಸುಮ್ಕಿರ ಯಾ ಮಾಟ ಮರಡಿ ಮಾಡ್ಸಕ್ಕೆ ಯಾರು ಓಡಾಡ್ಬೇಕು ಇಲ್ಲೋಡ ಪರವ ನೀ ಹಿಂಗ್ ಹುಚ್ಚರಂಗೆ ಯೋಚನೆ ಮಾಡಕ್ ಹೋಗ್ಬೇಡ ಮೊದಲು ನೀ ಅಡವಿದ್ದೆಲ್ಲೇ ಆ ದರಿದ್ರ ಫ್ಯಾಮಿಲಿಯಿಂದ ಕನ್ನೆ ತಂದಾಗ ನಿನ್ನ ಮಗ ಆಸೆ ಪಟ್ಟ ಅಂತೇಳಿ ಆತ ತಂದೆ ಮುಗಿತಾ ಕಡಿಗೆ ಅವು ಅನ್ಪಡ್ ಜಾತಿವು ಅವು ಮುಗಿತ್ ಬಿಡು ಅದೆಲ್ಲ ಮುಗುದು ಎಲ್ಲ ಹೋಗಿ ಕಡಿಗೆ ಈಗ ಮತ್ತೇನಾತ ಆ ಖುಷಿನ ಕಳ್ಕೊಂಡ್ ಕೂತ್ಲು ಬೆಳಗ್ಗೆ ಆರಾಮಿಲ್ಲ ಅಂತ ಸುದ್ದಿ ಗೊತ್ತಾದ ಬೆಳಗ್ಗೆ ದವಾಖಾನಿಗೆ ಹೋಗ್ಬೇಕಿಲ್ಲ ಚಂತನ ಮನೆಯಾಗಿರೋ ಕೆಲಸ ಏನಿತ್ತು ಅದು ಹೋಲವ ಮನೆಗೆ ಬಂದು ಹಿಂಗೆ ನಮ್ಗೆ ಗೊತ್ತಿದ್ದವರು ಬ್ರದರ್ ಅವ್ರಿಗೆ ಸ್ವಲ್ಪ ಕೆಲಸ ಕೊಡ್ರಿ ಅಂದ ತಕ್ಷಣ ಕೊಟ್ಬಿಟ್ರಿ ಕೆಲಸನ ನಾ ಬಡ್ಕೊಂಡೇ ಇಲ್ಲ ಕುಡ್ಕ ನಮ್ನಿ ಅವ್ನು ಕೆಲಸ ಕೊಡಬೇಡ ಅಂತೇಳಿ ಎಷ್ಟು ಬಡ್ಕೊಂಡೆ ನಾನು ಕೇಳಿದ್ರೆ ನನ್ನ ಮಾತು ನೀವು ಕುಡ್ಕ ಅಂತಂದ್ರೆ ನಾ ಏನಾಯ್ತು ಒಳ್ಳೆ ಅಂಥವ್ರಿಗೆ ಪಾಪ ಸಹಾಯ ಮಾಡ್ಬೇಕು ಕಷ್ಟದಾಗದಾರ ಸಹಾಯ ಮಾಡ್ಬೇಕು ನೋಡು ಸಹಾಯ ಹೊಡದ್ನೀಗ ಹೌದತ್ತಿಗೆಮ್ಮ ನೀವು ಹೇಳೋದು ಕರೆ ಐತಿ ನನಗೂ ಯಾಕೋ ತಲೆ ಚಿಟ್ಟಂದು ಹೋಗ್ಬಿಡತಿ ನನಗೆ ಖರೇನ ಇಂಥ ಬೇಜಾರಾಗೈತಿ ಅಂದ್ರೆ ಅಲ್ಲ ಈಗ ಅಷ್ಟು ಲಕ್ಷ ರೂಪಾಯಿ ಮಾಲ್ ಹೋಗಿತ್ತಲ್ಲ ಈಗ ಅದನ್ನ ಕೊಡೋರು ಯಾರು ಎಲ್ಲ ಅವ್ರ ಕಡೆನೇ ತಕ್ಕಿಸ್ತೇನೆ ನೋಡ್ತೀರ್ರಿ ಅವ ಯಾಕವ ಹಂಗೆ ಮಾಡಕತ್ತಿ ತಡಿ ಅವ್ರು ಸೇರ್ ಕಳ್ತನ ಮಾಡ್ಯಾರೋ ಏನ ಅದು ಮೋಸ್ಟ್ಲಿ ಏನಾರ ಮೋಸ ಆಗೈತ ಏನಾದ್ರು CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸ್ತಾರದಾರ ಇಲ್ಲ ಅಪ್ಪಾಜಿ ತಡಿ ಅಪ್ಪರ ಬರ್ಲಿ ಮಾತಾಡೋಣ ನಿಮ್ಮ ಅಪ್ಪ ಮಾತಾಡಕ ಇಲ್ಲಿ ಬರಾಕ ಇನ್ನೂ ಹೊತ್ತಾಕತಿ ಸೀದಾ ಅಲ್ಲಿ ಹೋಗ್ಯಾರ ಅಲ್ಲೇ ಮಾತಾಡ್ಬೇಕಲ್ಲ ಮತ್ತೆ ಇಷ್ಟಿಷ್ಟು ಮಾಲ್ ಹೋಗ್ಯಾವ ಅಂತ ಹೇಳ್ಬೇಕಲ್ಲ ಮತ್ತೆ ಅಲ್ಲಿ ಹೋಗ್ಯಾರ ಏನ ಪಾರ್ವತಿ ಮನೆ ಕಡೆ ಹೋಗ್ಯಾರ ಈಗ ನನಗೊಂದು ಮಾತು ಹೇಳಿಲ್ಲ ನೋಡ ನನ್ನ ಗಂಡ ಇಷ್ಟು ವರ್ಷದಾಗ ಯಾವತ್ತು ನನ್ನಿಂದ ಒಂದು ಸಣ್ಣ ವಿಚಾರನೂ ಮುಚ್ಚಿಟ್ಟೋರಲ್ಲ ಇವತ್ತಿಷ್ಟು ದೊಡ್ಡ ವಿಚಾರ ಮುಚ್ಚಿಟ್ಟಾರಂದ್ರೆ ಆ ಲಕ್ಷ್ಮಿ ಬಂದು ಕೇಳಿದ ತಕ್ಷಣ ಕೊಡಬಾರ್ದಾಗಿತ್ತು ನಾವು ಕೆಲಸನ ಇಲ್ಲ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅದಕ್ಕೆಮ್ಮ ನಾನು ಕೆಲಸ ಕೊಟ್ಟು ಮಾಡಿದ ತಪ್ಪೇ ಅಲ್ಲಿ ಛೇ ಯಾರನ್ನ ನಂಬಕ್ಕ ಯಾರನ್ನ ಬಿಡ್ಬೇಕು ಅನ್ನೋದೇ ಅರ್ಥ ಆಗೋಲ್ತಲ್ಲ ಎಂತ ಮೋಸ ಆಗೋತು ಅದಕ್ಕೆ ನನ್ನ ಮಾತು ಕೇಳು ಅಂತ ಹೇಳೋದು ನಾನು ಮಾತಾಡೋದು ಬಿರ್ಸಿರ್ಬೋದು ನಿಮ್ಗೆಲ್ಲರಿಗೂ ಸಿಟ್ಟು ಬರ್ತೈತಿ ಏನಕ್ಕೆ ಹಿಂಗೆ ಮಾತಾಡ್ತಾಳೆ ಅಂತೇಳಿ ಆದ್ರೆ ನಾನು ಭಾಳ ಆಪ್ತವಾಗಿ ಮಾತಾಡ್ತೀನಿ ಹಂಗೆ ಬಿಟ್ಕೊಟ್ಟು ಮಾತಾಡೋದಿಲ್ಲ ನನಗೆ ಗೊತ್ತೈತೇನ ಯಾವ್ದು ತಪ್ಪು ಯಾವ್ದು ಸರಿ ಯಾರನ್ನ ಎಲ್ಲಿಡಬೇಕು ಅದೆಲ್ಲ ಗೊತ್ತು ನನಗೆ ಅದಕ್ಕೆ ಹೇಳ್ತಿರ್ತೇನೆ ನಾನು ಈಗ ನೋಡು ಅಷ್ಟು ಅದೇನಂತಾರಲ್ಲ ನಾಯಿ ತೊಗೊಂಡು ಸಿಂಹಾಸದ ಮ್ಯಾಗ ಕುಂದ್ರಿಸಿದ್ರು ಅದ್ರ ಚಾಳಿ ಬಿಡಲಿಲ್ಲ ಅಂತೇಳಿ ಹೇಸಿಗೆಗಳನ್ನ ಬಿಟ್ರೆ ಟಣ್ಣನ ಜಿಗಿತನ್ನಂಗೆ ನೋಡಿ ಚಾವಿ ಕೊಟ್ಟು ಕಳ್ರ ಕಡೆ ಕಳ್ತನ ಮಾಡಿಸಿದ್ನ ನಿಯತ್ತೈತೆ ಅವರಿಗೆ ಕೆಲಸ ಕೊಟ್ಟಾರ ಅಂತೇಳಿ ಸ್ವಲ್ಪರ ಹೌದು ಛೇ ದೊಡ್ಡ ಮಿಸ್ಟೇಕ್ ಆತ ಬರ್ಲಿ ಈಗ
ರೊಕ್ಕಕ್ಕೆ ಯಾರು ಜವಾಬ್ದಾರಿ ತಗೊಂಡ್ರು ಏನಾತಂತ ಕೇಳ್ತೇನೆ. ಎಂತ ನಿಜವಾಗ್ಲೂ ಬಹಳ ಬೇಜಾರಾಗ್ತೈತೆ ಅದಕ್ಕೆ ನನಗೆ ಯಾರಿಗೆ ಏನು ಅನ್ಲಿ ಅಂತೇಳಿ ಗೊತ್ತಾಗವಲ್ತು ನನಗೆ. ಒಂದು ಪಾರ್ವತಿ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಲ, ಅವ್ರ ಅಪ್ಪ ಅವರವನು ಅವರೇ, ನಾವೇ ಬರೀ ಕೊಡೋದು ತಗೊಳ್ಳೋದು ಇದೇ ಆಯ್ತು. ಅದು ನಾನು ಆದರೂ ಅಷ್ಟೊಂದು ಮನ್ಸಿಗೆ ಹಚ್ಕೊಳಕ್ಕೆ ಹೋಗಲಿಲ್ಲ. ಹೋಗ್ಲಿ ಬಿಡು, ದುಡ್ಡಿಗಿಂತ ನನಗೆ ಅಕ್ಕಿ ಮುಖ್ಯ, ನನ್ನ ಮಗ ಇಷ್ಟಪಟ್ಟಾನಂತ ನಾನು ಇಷ್ಟು ವರ್ಷ ಎಲ್ಲದನ್ನು ಸಹಿಸ್ಕೊಂಡು ಸುಮ್ಮನಿದ್ದೆ. ಈಗ ಇನ್ನು ಆಗಂಗಿಲ್ಲ. ಏನು ಮಾಡ್ಬೇಕಾತ? ಇಲ್ಲ ಬರಲಿ, ಇವ್ರು ಬಂದ್ಮೇಲೆ ಮಾತಾಡ್ತೀನಿ. ಸಮಾಧಾನ ಮಾಡ್ಕೋ, ಬರಲಿ ಬಂದಿನ ಮಾತಾಡೋ. ರೊಕ್ಕ ಮಾತ್ರ ಕೊಡ್ಲಾರ್ದ ಬಿಡೋದು ಬೇಡ ಅವ್ರನ್ನ. ಏನು ಅವ್ನ ಜೈಲಿಗೆ ಹಾಕಿಸ್ಬೇಕು ನೋಡು. ಅಯ್ಯೋ ಅಯ್ಯೋ ಅತ್ತಿ, ಸ್ವಲ್ಪ ತಡಿ ಅತ್ತಿ, ಏನಾಗೈತೆ ಅಂತ ಅಪ್ಪರ ಬರಲಿ. ನೀ ಆಗ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆನ ಅವರು ಸೇರೆ ಕಳ್ತನ ಮಾಡ್ಸ್ಯಾರ ಅಂತೇಳಿ. ಏ ಅಲ್ಲ, ಕುಡ್ದಿದ್ ತಪ್ಪ ಹೌದಾ ಅಲ್ಲ ಅಷ್ಟು ಹೇಳಿ ನನಗೆ. ಕುಡಿಬೇಡ ಅಂತ ಹೇಳಿತ್ತೋ ಇಲ್ಲ ಅವನಿಗೆ? ಕುಡ್ದು ಕಾಸ್ಲೆ ಮೈ ಮರ್ತು ಚಾವಿ ಕೊಟ್ಟು ಮಕ್ಕೊಂಡ ಅವ. ಮತ್ತೆ ಅಲ್ಲನೆ ಸುಮ್ಮನೆ ನೀನು ಏನ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಾಕತ್ತಾಳಿಕೆ. ಹೋಗು, ಅಲ್ಲಿ ನೋಡ್ ಕೂಸಾಳಕತ್ತೈತಿ, ಹೋಗು. ಓ ಚಿನಿ ಬಂದೆಮ್ಮ. ಪಾರ್ವತಿ, ನೀನು ನಿನ್ನ ಗಂಡನ ಮಾತು ನಿನ್ನ ಮಗಳ ಮಾತು ಕೇಳಕೋಬೇಡ. ಇವದವಲ್ಲಿ ಇವೆರಡು ಅಯ್ಯೋ 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 ಚಾಕು ಕೊಟ್ಟು ಏನ ಚುಚ್ಚ್ರಿ ಬೇಸಿಗೆ ಅಂತಾವು, ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೋತಾವು. ಏನು ಎರಡು ಒಂದೇ, ಭಾಳ ತೀರಾ ಸಂಪನ್ನವಾಗಿರ್ತಾವು. ಅವು ಗೊತ್ತಾಗಲ್ಲ, ಮೆತ್ತನ ಜಾಗ ನೋಡಿ ಚುಚ್ಚಿ ಬಿಡ್ತಾರ ಅವ್ರು ಬೇಸಿಗೆ. ಅದಕ್ಕೆ ನನ್ನ ಮಾತು ಕೇಳು, ಬಿರ್ಸಾಗಿ ಇದು ಏನಾಗೈತಿ ಎತ್ತ ಇದ್ರ ರೊಕ್ಕ ಬರ್ಬೇಕು, ಚುಪ್ತಾಗಬೇಕಂತ ಹೇಳು ಕುಲ್ಲ. ಇವ್ರು ಏನ್ದ ನಮಗೆ ಏನು ಆಗ್ಬೇಕಾಗಿಲ್ಲ ಅಂತ ಕುಲ್ಲ ಹೇಳು.